with a difference. ಈ ಸರ್ತಿ I am interested more in children to be assembled here. SSLC, PUC ಆ ಮಕ್ಕಳನ್ನ 9th 8th ಸ್ಟ್ಯಾಂಡರ್ಡ್ನಿಂದ ಇರ್ತಕ್ಕಂಥ ಮಕ್ಕಳನ್ನ ಅವರಿಗೆ ಶಿಬಿರ, ಮೇ ಬಿ ಓನ್ಲಿ ಫಾರ್ 1 day, 10 o'clock to 4 o'clock, with excellent food and with a little bit of entertainment. But Ayurveda will have to be put into their minds. This is the most important thing. ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್ ಇತ್ತು, ಆಯುರ್ವೇದ ಅಂದರೆ ಇಟ್ ಈಸ್ ಎ ಸೆಕೆಂಡರಿ, ಇಟ್ ಈಸ್ ಎ ಲಾಸ್ಟ್ ರಿಸಾರ್ಟ್ ಅನ್ನೋದು ಹೋಗಬೇಕಾದ್ರೆ ರೈಟ್ ಫ್ರಮ್ ದಟ್ ಸ್ಟೇಜ್ ದಿ ಚಿಲ್ಡ್ರನ್ ಶುಡ್ ಬಿ ಟ್ರೈನ್ಡ್. ಮತ್ತೊಂದು ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಜಿಯವರು ಹೇಳಿದರು, ಅನ್ನದಾನದ ಜೊತೆಯಲ್ಲಿ ಇಲ್ಲಿ ಆಧ್ಯಾತ್ಮಿಕ ಜ್ಞಾನದ ದಾನನೂ ನಡೀತಾ ಇದೆ. ನನಗೆ ತುಂಬ ಇಷ್ಟವಾಗಿರೋದು, ನೀವೆಲ್ಲರೂ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯತೆಯನ್ನು ಸ್ವೀಕಾರ ಮಾಡಬಹುದಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಬರಬೇಕಾಗಿರೋದು ಕೇವಲ ವೈದ್ಯಕೀಯ ನಾಲೆಡ್ಜ್ ಅಲ್ಲ, ಅದರ ಜೊತೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳ ಜ್ಞಾನ ಬೇಕು. ಅದರ ಜೊತೆಯಲ್ಲಿ ಮಾನವನಲ್ಲಿ ಮಾಧವನನ್ನು ಕಾಣತಕ್ಕಂಥ ಸಾಮರ್ಥ್ಯವನ್ನು ನೀವು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಬೆಳೆಸಬೇಕು. ಇದು ನಮ್ಮ ಯೋಜನೆಗಳ ಕ್ರಮ. I don't want to talk anything more.